ಉದಯ್ ಮೆಹ್ತಾ ಅಂದಾಗ ಒಂದು ಬಚ್ಚನ್ ನೆನಪಾಗುತ್ತೆ. ಬಚ್ಚನ್ ಆದಮೇಲೆ ಉದಯ್ ಮೆಹ್ತಾ ಅವರು ಎಲ್ಲಿ ಕಾಣಿಸ್ಕೊಂಡ್ರು? ಸಣ್ಣ ಸಣ್ಣ ಸಿನಿಮಾ ಮಾಡಿ ಗೆದ್ದಿರೋರು. ಕೃಷ್ಣನ್ ಲವ್ ಸ್ಟೋರಿ ಗೆದ್ದಿದೆ, ಲವ್ ಇನ್ ಮಂಡ್ಯ ಗೆದ್ದಿದೆ, ನಮಗೆ ರಾಜರಾಜೇಂದ್ರ ಗೆದ್ದಿದೆ, ಕೃಷ್ಣಾರೂಪು ಗೆದ್ದಿದೆ. ನಾವು ಯಾವಾಗ ದೊಡ್ಡದು ಅಂತ ನಾವು ಹೋಗ್ತೀವಿ, ನಮ್ಮಲ್ಲಿ ಇದ್ದರು 4 ಜನ ಲೆಜೆಂಡ್ಗಳ ಥರ ಅವ್ರನ್ನ ನೋಡ್ಕೊಂಡು ಬರೀ ಸಿನಿಮಾ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಎಷ್ಟು ನಿಮ್ಮನ್ನು ಬಾರ್ಡ್ರ್ ಬಿಟ್ಟು ನೋಡಲ್ಲ ಅನ್ನೋದು, ಯಾರ್ಯಾರ್ದು ಏನೇನು ಕಲೆಕ್ಷನ್ ಆಗಿದೆ ಅನ್ನೋದು ತರಿಸಿಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್. ಒಂದು ಸಕ್ಸಸ್ ಆದರೆ ಇಲ್ಲಿ ರಾಂಗ್ ನಂಬರ್ಸ್ ಹೇಳ್ತಾರೆ ಸರ್. ಕಲೆಕ್ಷನ್ ಅದೇ ರಾಂಗು. ನಾನು ಬ್ರಹ್ಮಚಾರಿವರೆಗೂ ಒಂದು ಸಿನಿಮಾ, ಒಂದು ಹೀರೋ, ಒಂದು ಆ್ಯಕ್ಟರ್, ಒಂದು ಡೈರೆಕ್ಟ್ರು, ಒಂದು ಟೆಕ್ನಿಷಿಯನ್, ನಮ್ಮ ಪ್ರೊಡಕ್ಷನ್ನಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಇಂಡಸ್ಟ್ರಿ ಒಂದು ಕುಟುಂಬ ಅಂತ ಹೇಳ್ತಾರೆ. ಕುಟುಂಬದವ್ರು ಯಾರು ನಿಮ್ಮ ಜೊತೆ? ಇದು ಅನ್ಫಿಲ್ಟರ್ಡ್ ಆಗಿ ಹೇಳ್ತೀನಿ ಕೇಳಿ. ಒಬ್ಬನ ಸ್ಟೇಟ್ಮೆಂಟು ಒಬ್ಬನ ಇಂದ ವೆನ್ ಯು ಆರ್ ಇನ್ ಪ್ರೆಷರ್ ಯು ಆಲ್ವೇಸ್ ಕಂಪೇರ್. ಯು ಡೋಂಟ್ ನೋ ಬಟ್ ದೇರ್ ಇಸ್ ಅ ರಿಸ್ಕ್. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಉದಯ್ ಮೆಹ್ತಾ ಅಂದಾಗ ಒಂದು ಬಚ್ಚನ್ ನೆನಪಾಗುತ್ತೆ. ಬಚ್ಚನ್ ಆದಮೇಲೆ ಉದಯ್ ಮೆಹ್ತಾ ಅವರು ಎಲ್ಲಿ ಕಾಣಿಸ್ಕೊಂಡ್ರು? ತುಂಬ ದೊಡ್ಡದಾಗಿ ಬರೋದು ಮಾರ್ಟಿನ್ ಸಿನಿಮಾಗೆ. ಮಾರ್ಟಿನ್ ರಾವಣ ಸಿನಿಮಾದಿಂದ ಮಾರ್ಟಿನ್ ಸಿನಿಮಾದವರೆಗೂ ಒಂದು ಜರ್ನಿ ಆದರೆ ಕಂಪ್ಲೀಟ್ಲಿ ಮಾರ್ಟಿನೇ ಒಂದು ಬೇರೆ ಜರ್ನಿ ಥರ ಕಾಣಿಸ್ತು. ಸೊ ಮಾರ್ಟಿನ್ ಅಂದರೆ ಈ ಕ್ಷಣಕ್ಕೆ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ? ಈಗ ನನ್ನ ಸಿನಿಮಾನೇ ನಾನು ನೋಡಿಲ್ದಿರೋದು ಅಂದರೆ ಅದು ಒಂದೇ ಅಂತ. ಯಾಕಂದರೆ ಅಷ್ಟು ಜರ್ನಿನಲ್ಲಿ ಅಷ್ಟು ಏನು ಹಿತ ಅಂದಾಗ ನಿಮಗೆ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಿ. ಕಹಿ ಅಂದಾಗ ಏನು ಮಾಡ್ತೀವಿ ನಾವು? ಮರಿಲಿಕ್ಕೆ ಇಷ್ಟಪಡ್ತೀವಿ. ಓಕೆ ಅಲ್ವಾ? ಸೊ ಒಂದು ಕಹಿ ನೆನಪಾಗಿ ಅದು ಉಳ್ಕೊಳ್ಳುತ್ತೆ ನಮ್ಮ ಜೀವನದಲ್ಲಿ. ಸೊ ಅದಕ್ಕೆ ಪ್ರೋಸ್ ಇದೆ, ತುಂಬ ಪ್ರೋಸೆಸ್ ಇದೆ. ಒಂದು ಅದಕ್ಕೆ ಕೊಟ್ಟರೆ ಟೈಮ್ ಇದೆ, ಅದಕ್ಕೆ ಕೊಟ್ಟರೆ ಎಫರ್ಟ್ ಇದೆ. ಅದು ಯಾವುವು ನಿಮಗೆ ಏನು ಸರಿ ದಾರಿನಲ್ಲಿ ನಿಮಗೆ ಆಗಲಿಲ್ಲ ಅಂದಾಗ ಖುಷಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ನಿಮಗೆ ಅದು ಸಕ್ಸಸ್ಫುಲ್ ಆಗಿದ್ದಿದ್ರೆ, ಸಕ್ಸಸ್ಫುಲ್ ಆಗಿದ್ದಿದ್ರೆ ಈ ಪ್ರಶ್ನೆ ನೀವು ಬಹುಶಃ ಕೇಳ್ತಾ ಇರಲಿಲ್ಲ. ಈಗ ಸಕ್ಸಸ್ ಆಗಿಲ್ಲದೆ ಇರೋದ್ರಿಂದ ನೀವು ಆ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಈ ಉತ್ತರ ಕೊಡ್ತಾ ಇದ್ದೀನಿ. ಬಟ್ ಒಂದು ತಪ್ಪಂತೂ ಆಗಿದೆ. ಆ ತಪ್ಪು ಇವಾಗ ನಾನು ಯಾರಿಂದ ಆಯಿತು, ಇವರಿಂದ ಆಯಿತು, ಅವರಿಂದ ಆಯಿತು ಅಂತಂದರೆ ಆ ತಪ್ಪು ನಾನು ಮಾಡಿರೋದ್ರಿಂದ ನನ್ನಿಂದ ಆಯಿತು ಅನ್ಬೇಕು. ಯಾಕಂದರೆ ನಾನು ಇವಾಗ ಆ ಮೂಮೆಂಟ್ಗೆ ಕನ್ವಿನ್ಸ್ ಆಗ್ತೀನೋ, ಆ ಮೂಮೆಂಟ್ಗೆ ಮಾತು ಕೇಳ್ತೀನೋ, ಆ ಮೂಮೆಂಟ್ಗೆ ನಂಬ್ತೀನೋ, ಅದೆಲ್ಲ ನಾನೇ ಮಾಡಿರೋದಲ್ಲ ಸರ್. ನಾನು ಇನ್ನೊಬ್ಬರ ಹೆಸರು ಹೇಳಿ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಇನ್ನೂ ಮಾಡಿದ್ರು ಅಂದರೆ ನಾನು ಇವತ್ತಿಗೆ ನನ್ನ ವ್ಯಕ್ತಿತ್ವ, ನನ್ನ ಪರ್ಸ್ನಾಲಿಟಿ ಬೇರೆ ಆಗುತ್ತೆ. ಈಗ ತಪ್ಪು ಆಗೋಗಿರೋದು ಬೇರೆಯವ್ರ ತಪ್ಪು ಅಂತ ಅನ್ನೋಕ್ಕಾಗಲ್ಲ. ಅದು ನನ್ನ ತಪ್ಪೆ. ಒಂದು 30 ಕೋಟಿ ರೂಪಾಯಿ ಬಡ್ಜೆಟಾಗಿ ಶುರುವಾಗಿತ್ತು ಫಿಲ್ಮು. ಕ್ರಮೇಣ ಹೋಗ್ತಾ 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 ಎಲ್ಗೊಟ್ಟೋಯ್ತದು. ಆವಾಗ ಯು ಸ್ಟಾರ್ಟ್ ಬಿಲೀವಿಂಗ್ ಏನೋ ಆಗಿಬಿಡುತ್ತೆ ಅಂತ. ಅದು ಪ್ರೋಸೆಸ್ಸು. ಆಮೇಲೆ ನೀವು ಎಲ್ಲೂ ಯಾವ ಹಂತದಲ್ಲೂ ಏನೂ ನೀವು ಕಂಟ್ರೋಲ್ ಮಾಡಿ ನಿಲ್ಲಿಸೋದು, ಮಾಡೋದು, ಹೇಳೋಕ್ಕೂ ಏನೂ ಆಗಲ್ಲ ಅಲ್ಲಿ. ಈಗ ಶುರು ಮಾಡ್ಬೇಕಾದ್ರೆ ನಾವು ಏನೋ ಅಂದ್ಕೊಂಡು ಮಾಡಿರ್ತೀವಿ. ಕ್ರಮೇಣ ಹೋಗ್ತಾ ಹೋಗ್ತಾ ಇಟ್ ಈಸ್ ಲೈಕ್ ಏನು ಅಂದರೆ ಇಂಡ್ಯೂಸ್ ಆಗ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಅಂತ. ನಿಮ್ಗೆ ಇಷ್ಟು ಮೊತ್ತ ಆಗುತ್ತೆ ಅಂತ ನಿಮ್ಗೆ ಫಸ್ಟೇ ಗೊತ್ತಿದ್ರೆ ನೀವು ಬೇಡ ಅಂತೀರಾ, ಗೊತ್ತಿಲ್ಲ ಅಂತೀರಾ, ಬೇಡಪ್ಪ ಅಂತೀರಾ. ನಿಮಗೆ ಕ್ರಮೇಣ ಇಷ್ಟಿಷ್ಟೇ ಅಂತ ಹೇಳ್ಕೊಂಡು ನೀವು ಹಂಗೆ ಹೋಗ್ಬಿಟ್ರೆ 2 ಹೆಜ್ಜೆ ಅಲ್ವಾ, 2 ಹೆಜ್ಜೆ ಅಂತ ಹೋದಾಗ ಏನು ಗೊತ್ತಾಗ್ತದೆ ನಿಮಗೆ ಅಲ್ವಾ? ಇವಾಗ ನೀವು ಒಂದು ಬೆಟ್ಟ ಹತ್ತಬೇಕಾದ್ರೆ ದೂರಕ್ಕೆ ಕಾಣುತ್ತೆ ನಿಮ್ಗೆ, ಒಂದು ಹತ್ತತೀನಪ್ಪ ಅಂತ, ಬಾರೋ 10 ಮೆಟ್ಲು ಅಂತಾರೆ ಜೊತೆಗಿರೋರು, ಬರ 10 ಮೆಟ್ಲು ಅಂತಾನೆ. ನೀವು ಹೋದಾಗ 10 ಅಂತಾರೆ. ಹೋಗ್ತಾ ಹೋಗ್ತಾ ತಾನೇ ನಿಮ್ಗೆ ಗೊತ್ತಾಗೋದು ನಿಮ್ಮ ಎನರ್ಜಿ ಏನು, ನೀವು ಎಷ್ಟಕ್ಕೆ ಹತ್ತುತ್ತೀರಾ, ಎಷ್ಟಕ್ಕೆ ಸುಸ್ತಾಗ್ತೀರಾ, ಹತ್ತದ ಮೇಲೆ ಗೊತ್ತಾಗೋದು ಬೆಟ್ಟ ಇಂದ ಕೆಳಗೆ ನೋಡಿದ್ರೆ ಇಷ್ಟಕ್ಕೆ ಹತ್ತದು ಅಂತ ಅಲ್ವಾ? ಸೊ ಇಟ್ ಡೋಂಟ್ ನೋ ಬಿಕಾಸ್ ಯು ಹ್ಯಾವ್ ನೆವರ್ ಟ್ರಾವೆಲ್ಡ್. ನಿಮ್ಗೆ ಈ ಥರದ ದಾರಿ ಗೊತ್ತಿಲ್ಲ ಅಲ್ವಾ? ಸೊ ಡೆಫಿನೆಟ್ಲಿ ನಿಮಗೆ ಲೈಫಲ್ಲಿ ಸಿಚುವೇಶನ್, ಸರ್ಕಮ್ಸ್ಟೆನ್ಸಸ್ಸು ನಿಮ್ಮನ್ನು ಲೀಡು ಮಾಡುತ್ತೆ, ಮಿಸ್ಲೀಡು ಮಾಡುತ್ತೆ. ಎರಡೂ ಒಬ್ಬ ಮನುಷ್ಯನಿಗೆ ಲೀಡೂ ಆಗುತ್ತೆ, ಮಿಸ್ಲೀಡು ಆಗುತ್ತೆ. ಲೀಡ್ ಆದಾಗ ಸಕ್ಸಸ್ ಆದರೆ ಲೀಡ್ ಅಂತಾರೆ, ಮಿಸ್ಲೀಡ್ ಆದಾಗ ಫೇಲ್ಯೂರ್ನ ಮಿಸ್ಲೀಡ್ ಅಂತಾರೆ. ಅದು ಇನ್ಕ್ಲೂಡಿಂಗ್ ಏನೋ ನಾನು ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಯು, ಎವ್ರಿಬಡಿ ಹ್ಯಾಸ್ ದ ಸೇಮ್ ಥಿಂಗ್, ಸೇಮ್ ಆನ್ಸರ್ಸ್. ಫಾದರ್ ಏನೋ ನಿಮಗೆ ಸಕ್ಸಸ್ ಹ್ಯಾಸ್ ಟು ಮೆನಿ ಫಾದರ್ಸ್, ಫೇಲ್ಯೂರ್ ಹ್ಯಾಸ್ ನನ್ ಅಲ್ವಾ? ಸೊ ವೆನ್ ಯು ಆರ್ ಅ ಲೂಸರ್ ಎವ್ರಿಬಡಿ ಲೀವ್ಸ್ ಯು. ದೇ ಡೋಂಟ್ ವಾಂಟ್ ಟು ಗೆಟ್ ಅಸೋಸಿಯೇಟೆಡ್ ವಿತ್ ಯು ಬಿಕಾಸ್ ದೇ ಫೀಲ್ ದಟ್ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್. ಕೆಲವು ಇದನ್ನು ನಾನು ನಂಬ್ತೀನಿ. ಸಿಚುವೇಶನ್ಸು ನಿಮಗೆ ಆ ಸರ್ಕಮ್ಸ್ಟೆನ್ಸಸ್ಸು ಏನೋ ರೀಸನ್ಸ್ಗೆ ಆಗ್ತವೆ ಲೈಫಲ್ಲಿ. ಈಗ
ನಿಮ್ಮ ಧ್ರುವ ಸರ್ಜಾ ಅವರ ಸಂಬಂಧ ಹೇಗಿದೆ? ಮಾತಾಡಿದ್ದೀರಾ ಅವ್ರ ಜೊತೆ ಮಾರ್ಟಿನ್ ಆದಮೇಲೆ? ಸರ್ ಏನಿಲ್ಲ, ಈಗ ನಾವು ಫರ್ದರ್ ಸಿನಿಮಾ ಮಾಡಿದ್ರೆ ಅದು ಸಂಬಂಧಗಳಿರ್ತವೆ. ಯಾವಾಗ ನಾವು ಸಿನಿಮಾ ಮಾಡಲ್ಲ ಸಂಬಂಧಗಳು ಹೋಗ್ತಾವಲ್ವಾ. ಯಾರದೇ ಜೊತೆ, ಇವಾಗ ನಾನು ಇಷ್ಟು ಜನ ಜೊತೆ ಸಿನಿಮಾ ಮಾಡ್ಕೊಂಬಂದಿದ್ದೀನಿ, ಯಾರ ಜೊತೆನೂ ನಾವೇನು ಟ್ರಾವೆಲ್ ಮಾಡಲ್ಲ. ಇಟ್ಸ್ ಆಲ್ ಪ್ರೊಫೆಷ್ನಲ್, ರೈಟ್? ಸೊ ಯಾರಿಗೂ ನಾನು ಅಷ್ಟು ಏನೋ ಒಂದು, ಐ ಥಿಂಕ್ ಬಚ್ಚನ್ ಐ ಹ್ಯಾಡ್ ಟೇಕನ್ ಅ ವೆರಿ ಬಿಗ್ ರಿಸ್ಕ್ ದಟ್ ಡೇ. ಐ ಥಿಂಕ್ ದಟ್ ಡೇ ಇಟ್ ಪೇಡ್ ಆಫ್. ಓಕೆ. ನಾನು ಅವಾಗ ಕ್ಯಾರಿಡ್ ಅವೇ ಆಗೋಕ್ಕೆ ಕಾರಣ ಇತ್ತು. ನಂಬಿಕೆನೇ ತಾನೆ ಅದೂ. ಸೊ ಇಲ್ಲಿ ಅದು ವರ್ಕ್ ಆಗಿಲ್ಲ, ಮಾರ್ಟಿನಲ್ಲಿ ವರ್ಕ್ ಆಗಿಲ್ಲ. ಎರಡೂ ಸೇಮೇ ಸಿಚುವೇಶನ್. ಮೊತ್ತ ಸ್ವಲ್ಪ ಜಾಸ್ತಿ ಇಲ್ಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ 10 years ಬ್ಯಾಕ್ ನಾವೇನೋ 14 years ಆಯ್ತು ಇವತ್ತು. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ಈಕ್ವಲೆಂಟ್ ವಾಟ್ ಐ ಸ್ಪೆಂಡ್ ದಟ್ ಡೇ. ಬಟ್ ಇಟ್ ಪೇಡ್ ಆಫ್, ಇಟ್ ಡಿಂಟ್ ಪೇ. ಈಗ ಡ್ರೈವ್ ಮಾಡೋಕ್ಕೆ ನಮ್ಮ ಕೆಪಾಸಿಟಿ, ನಮ್ಮ ಪ್ಯಾರಾಮೀಟರ್ಸಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪ್ಯಾಟರ್ನ್ ಆಫ್ ವರ್ಕಿಂಗ್ ಇರುತ್ತೆ. ನಾವು ಸಣ್ಣ ಸಣ್ಣ ಸಿನಿಮಾ ಮಾಡಿ ಗೆದ್ದಿರೋರು. ಕೃಷ್ಣನ್ ಲವ್ ಸ್ಟೋರಿ ಗೆದ್ದಿದೆ, ಲವ್ ಇನ್ ಮಂಡ್ಯ ಗೆದ್ದಿದೆ, ನಮಗೆ ರಾಜರಾಜೇಂದ್ರ ಗೆದ್ದಿದೆ, ಕೃಷ್ಣಾರೂಪು ಗೆದ್ದಿದೆ, ಎಲ್ಲ ಸ್ಮಾಲ್ ಫಿಲ್ಮ್ಸ್, ನಮ್ಗೆ ಬ್ರಹ್ಮಚಾರಿ ಎಲ್ಲದರಲ್ಲೂ ನಾವು ಸಕ್ಸೀಡ್ ಆಗಿದ್ದೀವಿ. ನಾವು ಯಾವಾಗ ದೊಡ್ಡದು ಅಂತ ನಾವು ಹೋಗ್ತೀವಿ, ಏನೋ ನಾವು ಬೇರೆಯವ್ರ ಥರ ನಾವು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ. ಐ ಥಿಂಕ್ ವಿ ಹ್ಯಾವ್ ಟು ಥಿಂಕ್ 10 times, ನಾಟ್ 1 time. ನಾನು ಒಂಚೂರು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ನಾನು ಅದಾದಮೇಲೆ ನಾನು ವೆಯ್ಟ್ ಮಾಡಿ 7 years. ನಾನು 2017ನಲ್ಲಿ ಅವ್ರಿಗೆ ಅಡ್ವಾನ್ಸ್ ಮಾಡ್ತೀನಿ, ಧ್ರುವ ಅವ್ರಿಗೆ. ಹಾಂ. ಸೊ 17. ಸೊ 17ನಿಂದ 21ಗೆ ಸ್ಟಾರ್ಟ್ ಆಗುತ್ತೆ ಫಿಲ್ಮು. ಸೊ ಅದೇ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಏನೋ ಟೈಮ್ ಬೇರೆ ಸಿನಿಮಾ ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತೀನಿ. ಹಾಗಾಗಿ ಎಲ್ಲ ನಾವು ಇನ್ಫ್ಯಾಕ್ಟ್ ದುಬಾರಿ ಅಂತ ಒಂದು ಸಿನಿಮಾ ಮಾಡಬೇಕಾಗತ್ತೆ, ಪೂಜೆನೂ ಆಗಿರುತ್ತೆ. ಅದಾದಮೇಲೆ ಅದು ಬೇಡ ಇನ್ನೊಂದು ಮಾಡಬೇಕು ಅಂತ ಆಗುತ್ತೆ. ಸೊ ಮೆನಿ ರೀಸನ್ಸು. ನಿಮ್ಗೆ ದಾರಿ ತಪ್ಪಕ್ಕೆ ನೀವು ದುಬಾರಿ ಮುಹೂರ್ತ ಕೂಡ ಹೌದು ಆಯಿತು. ದಾರಿ ತಪ್ಪಕ್ಕೆ ನಿಮಗೆ ಸಾಕಷ್ಟು ರೀಸನ್ಸು ನಿಮಗೆ ಗೊತ್ತಿಲ್ದಂಗೆ ಆಗೋಗ್ತವೆ. ಸೊ ಹಂಗಾಗಿ ನಾವು ಇವತ್ತಿನ ದಿನ ಏನೇ ಸಫರ್ ಆಗ್ತಾಯಿದ್ದೀವಿ ಅದಕ್ಕೆ ಅದ ಕಾನ್ಸಿಕ್ವೆನ್ಸಸ್ಸು, ಆ ಟೈಮು, ಆ ಡಿಸಿಷನ್ಸು ಎಲ್ಲವೂ ಕೌಂಟ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ಲಿ ನನ್ನ ರಿಲೀಸ್ ಟೈಮಿಗೆ ಒಂದು ಖಾಸಗಿ ನ್ಯೂಸ್ ಚಾನಲ್ ಅವರು ಒಂದು ಇಂಟರ್ವ್ಯೂ ಮಾಡ್ತಾರೆ ಅವರೊಂದು ವೆಹಿಕಲಲ್ಲಿ. ಅನಗತ್ಯ ಕ್ವಶನ್ಸ್ ಕೇಳಿಬಿಡ್ತಾರೆ. ಗೊತ್ತಿಲ್ಲದೆ ನಮ್ಮ ನಾಯಕ ನಟರು ಏನೋ ಒಂದು ಹೇಳ್ತಾರೆ, ಮಿಸ್ಕನ್ಸೆಪ್ಷನ್ ಆಗುತ್ತೆ. ಒಂದು ತುಂಬ ದೊಡ್ಡ ನಟನ ಫ್ಯಾನ್ಸು ನಮ್ಮ ಸಿನಿಮಾ ವಿರುದ್ಧ ಬರ್ತಾರೆ. ಅದೆಲ್ಲವೂ ಕೂಡ ಅದು ತುಂಬ ದೊಡ್ಡ ಎಫೆಕ್ಟ್ ಆಗುತ್ತೆ. ನೆಗೆಟಿವ್ ರಿವ್ಯೂಸ್ ಮಾಡಿಸ್ತಾರೆ. ಪೇಯ್ಡ್ 15 lakh rupees ಟಿಕೆಟ್ಸ್ ತೊಗೊಂಡು ಪೇಯ್ಡ್ ಕ್ಯಾಂಪೇನ್ ಮಾಡ್ತಾರೆ. ಅಷ್ಟು ಹೊರ್ತು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ಮಾರ್ನಿಂಗ್ ಶೋಗೆ ನಮ್ಮ ಪಿಕ್ಚರ್ನ ಕಿಲ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಒಬ್ಬನ ಸ್ಟೇಟ್ಮೆಂಟು ಇಂದ ಒಬ್ಬ ನಿರ್ಮಾಪಕನ ಹೆಂಗೆ ಹಾಳು ಮಾಡ್ಬೋದು ಅನ್ನೋದಕ್ಕೆ ನಮ್ಮಲ್ಲಿ ತುಂಬ ವೆರಿ ಈಸಿ ಇದೆ. ಇಲ್ಲಿ ಯಾರು ಬೇರೆ ಥರ ಯೋಚನೆ ಮಾಡಿದ್ದೀರ ಅವತ್ತು, ನಾನು ಅಷ್ಟು ಸಫರ್ ಆಗ್ತಾ ಇರಲಿಲ್ಲ. ಇದು ತುಂಬ ದೊಡ್ಡ ಒಂದು ನಷ್ಟಕ್ಕೆ ಕಾರಣ ಆಗುತ್ತೆ. ಇದೆಲ್ಲವೂ ಕಾರಣ ಆಗುತ್ತೆ. ಇಂಡಸ್ಟ್ರಿ ಒಂದು ಕುಟುಂಬ ಅಂತ ಹೇಳ್ತಾರೆ. ಕುಟುಂಬದವ್ರು ಯಾರು ನಿಮ್ಮ ಜೊತೆ ನಿಮಗೆ ಸಾಂತ್ವನ ಹೇಳೋದಕ್ಕೆ, ಏನಾಯಿತು ಅಂತ ಕೇಳೋದಕ್ಕೆ ಯಾರಾದರೂ ಬಂದ್ರಾ? ತುಂಬ ಜನ ಬಂದರು. ನನಗೆ ದುನಿಯಾ ವಿಜಯ್ ಅವರು ನನಗೆ ಫೋನ್ ಮಾಡಿದ್ರು. ನೀವು ಯಾವುದಕ್ಕೂ ಧೃತಿ ಕೆಡಬಾರ್ದು, ನೀವು ಆರಾಮಾಗಿರಬೇಕು, ನಾವಿದ್ದೀವಿ, ನನ್ನ ಸಿನಿಮಾ ಮಾಡಿ, ನಾನಿರ್ತೀನಿ ನಿಮ್ಮ ಜೊತೆ ಅಂದರು ಅವರು. ಓಕೆ. ಅದೇ ಥರ ಒಂದಷ್ಟು ಜನ ನನಗೆ ಇದ್ದಾರೆ. ಓಕೆ. ಬಟ್ ನಿಮಗೀಗ ಸಿನಿಮಾ ಮಾಡುವಷ್ಟು ಶಕ್ತಿ, ಎನರ್ಜಿ ಉಳಿದಿದೆಯಾ? ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಏನಿದೆ ಥಾಟ್ಸ್? ವಾಟ್ಸ್ ಯು ವ್ಯೂ ಆನ್ ಸಿನಿಮಾ ಇಂಡಸ್ಟ್ರಿ ಆ್ಯಂಡ್ ಸಿನಿಮಾ ಸರ್? ಈಗ ಪ್ರೊಡಕ್ಷನ್ ನಾನು ಇವಾಗ ಒಂದಷ್ಟು ಕತೆಗಳು ಬರ್ಕೊಂಡು ನಾನು ಒಂದಷ್ಟು ಕತೆಗಳನ್ನ ಮಾಡಿಟ್ಕೊಂಡಿದ್ದೆ. ಅಂದರೆ ನನ್ನ ನೆಕ್ಸ್ಟ್ಗೆ ಜರ್ನಿಗೆ ಇನ್ನೊಂದಷ್ಟು ಸಿನಿಮಾಗಳನ್ನ. ಹೌದೌದು. ಸೊ ನಾನು ಬ್ರಹ್ಮಚಾರಿಯಿಂದ ನಾನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಓಕೆ. ನನ್ನ ಹತ್ರ ಒಂದು 4 ಬೌಂಡ್ ಸ್ಕ್ರಿಪ್ಟ್ಸ್ ಆಗಿರೋದಿದೆ, ನಂದೇ, ನಾನೇ ಬರೆದಿರೋಂಥದ್ದು. ಓಕೆ. ಅದರಲ್ಲಿ ಒಂದು ಶ್ರೀರಾಮಚಂದ್ರ ಅಂತ. ಓಕೆ. ಈಗ ಶನಿಲ್ ಗೌತಮ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಗಂಗಾಧರ್ ಕ್ಯಾರೆಕ್ಟರ್. ಹೌದು, ರವಿ ಅಣ್ಣ ಕ್ಯಾರೆಕ್ಟರ್. ಗಂಗಾಧರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರು ಇನ್ಫ್ಯಾಕ್ಟು ಈ ಕಥೆನ ಕೇಳಿದರು. ಓಕೆ. ಹಂಗಾಗಿ ಅವ್ರಿಗೂ ಹೀರೋಗೂ ಇಷ್ಟ ಆಯಿತು. ಓಕೆ. ಫ್ರಮ್ ಸೋ ಬಂದ ಮೇಲೆ ನಾನು ಒಂದು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅದು ಸೂಟ್ ಆಗುತ್ತೆ ಅವ್ರಿಗೆ ಅಂತ ಅನಿಸಿ ನಾನು ಅದನ್ನು ಗಂಗಾಧರ್ ಅವ್ರಿಗೆ ಹೇಳಿ
ನೋಡಿ ಈ ಕತೆ ಅವ್ರಿಗೆ ಸೂಟ್ ಆಗುತ್ತೆ, ಅವ್ರನ್ನ ಅಪ್ರೋಚ್ ಮಾಡಿ ಅಂತ. ಅವರು ಅದನ್ನು ಇಷ್ಟಪಟ್ಟು ಈಗ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಓಕೆ. ಅದೇ ಥರ ಇನ್ನು 3 ಸ್ಕ್ರಿಪ್ಟು ನಂದು ಬರೋ ವರ್ಷ ಆ್ಯಸ್ ಅ ಸ್ಟೋರಿ ರೈಟರ್ ಆಲ್ರೆಡಿ 3 ಪಿಚ್ ಆಗಿರೋದು ಸಿನಿಮಾ ಆಗೋಕ್ಕೆ ಕನ್ವರ್ಟ್ ಆಗಿದೆ. ಓಕೆ. ಸೊ ನಾನು ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಂಡಸ್ಟ್ರಿ ಆ್ಯಸ್ ಅ ರೈಟರ್. ಈಗ ಸದ್ಯಕ್ಕೆ ಆ ಥರದ್ದೇನು ಪ್ರೊಡಕ್ಷನ್ ಪ್ಲ್ಯಾನ್ಸ್ ಇಲ್ಲ. ಬೇರೆ ಇಂಡಸ್ಟ್ರಿಗಳಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರುತ್ತೆ. ಬಟ್ ನಮ್ಮಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂಥ ಪ್ರೊಡಕ್ಷನ್ ಹೌಸು ಪ್ರೊಡ್ಯೂಸರ್ಸ್ಗಳ ಜೊತೆ ಹೀರೋಗಳ ರಿಲೇಷನ್ಶಿಪ್ಪು ಸಂಬಂಧ ಒಂದು ದೊಡ್ಡ ಸಿನಿಮಾ ಆದಮೇಲೆ ಅಷ್ಟು ಗಟ್ಟಿಯಾಗಿರಲ್ಲ ಅಂತ ಅದು ಭಾಳಷ್ಟು ಜನ ಅಬ್ಸರ್ವ್ ಮಾಡಿದ್ದಾರೆ. ನೀವು ಹೇಳ್ತಾ ಇರೋದು ಸರಿ ಇದೆ ಸರ್. ಇದು ಏನಾಗಿದೆ, ನಮ್ಮಲ್ಲಿ ಆ ಥರ ಹೀರೋಗಳು ಇರೋದು ನಂಬರ್ಸೇ ಕಮ್ಮಿ ಸರ್. ಓಕೆ. ಬೇರೆ ಕಂಪೇರ್ ಮಾಡಿದ್ರೆ ಒಂದು ಸಕ್ಸಸ್ ಆದರೆ ಇಲ್ಲಿ ರಾಂಗ್ ನಂಬರ್ಸ್ ಹೇಳ್ತಾರೆ ಸರ್. ಅದು ತುಂಬ ಇಂಪಾರ್ಟೆಂಟ್ ಸರ್. ರಾಂಗ್ ನಂಬರ್ಸ್ ಎಲ್ಲ ರಾಂಗ್ ನಂಬರ್ಸು ಸರ್. ಕಲೆಕ್ಷನ್ ಅದೇ ರಾಂಗು. ನಿಮ್ಗೇನಾಗಿದೆ ಇಲ್ಲಿ, ಯಾವಾಗ ನೀವು ನಂಬರ್ ಹಿಂದೆ ದೊಡ್ಡಸ್ತ್ಗೆ ಇನ್ನೊಬ್ಬನ ಮೀರ್ಸೋಕ್ಕೆ ಅಂತ ನಿಂತ್ಕೊಂತೀರೋ ಓಕೆ, ಅದು ನಿಮ್ಮ ಕೆಲಸ ಅಲ್ಲ ಸರ್. ನಿಮ್ಮ ಕೆಲಸ ಬಂದು ಕ್ಯಾಮ್ರಾ ಮುಂದೆ ನೀವು ಅದಕ್ಕೇನು ಬೆಸ್ಟ್ ಕೊಡಬೇಕು ಅಷ್ಟೇ ಸರ್. ಅಷ್ಟಕ್ಕೆ ಇದು ಬಿಟ್ಟರೆ ಸರ್ ತುಂಬ ಚೆನ್ನಾಗಿರುತ್ತೆ ಸರ್. ಅದು ಬಿಟ್ಟು ಮೈ ಮೇಲೆ ತಲೆ ಮೇಲೆ ಅವರೇ ಪ್ರೆಷರ್ ತಗೊಂಡು ಒಂದು ಸಿನಿಮಾನ ನಾವು ಅಲ್ಲಿಗೆ ತಗೊಂಡೋಗ್ತೀವಿ, ಇಲ್ಲಿಗೆ ತಗೊಂಡೋಗ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಏನು ಮಾಡ್ತಾರಲ್ಲ ಸರ್, ಅವ್ರಿಗೆ ಅವ್ರ ಕೆರಿಯರಲ್ಲೇ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಅವರು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಅವ್ರ ಜರ್ನಿನಲ್ಲಿ ಒಂದು ಲೆಜೆಂಡ್ಗಳನ್ನ ಫಾಲೋ ಮಾಡ್ಕೊಂಡು ನಮ್ಮಲ್ಲಿ ಇದ್ದರು 4 ಜನ ಲೆಜೆಂಡ್ಗಳ ಥರ ಅವ್ರನ್ನ ನೋಡ್ಕೊಂಡು ಬರೀ ಸಿನಿಮಾ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಎಷ್ಟು ಎಲ್ಲ ಅವರು ಬೆನ್ನಿಂದೆ ಬಂದ್ಬಿಡುತ್ತೆ. ಕರೆಕ್ಟ್. ಮೈ ಮೇಲೆ ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋದ್ರೂ ನಿಮಗೆ ಜನ ಕೊಟ್ರೇ ಸರ್ ಅದು ಹಿಟ್ಟು ಅಲ್ವಾ, ನಾವು ಹೇಳ್ಕೊಳ್ಳೋದಲ್ಲ. ಅಲ್ಲ, ನಾನು ಹೇಳೋದು ಈಗ ನೀನೇನೇ ಹೊತ್ಕೊಂಡು ಹೋದ್ರೂ ಜನ ಬಂದ್ಬಿಡಲ್ಲ ಸರ್. ಜನ ಚೆನ್ನಾಗಿದ್ರೆ ಬರೋದು. ನಾನು ಅದನ್ನೇ ನಂಬಿ ಸಿನಿಮಾಗಳು ಮಾಡ್ತಾಯಿದ್ದು. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ, ಎಲ್ಲರೂ, ನಾನು ಹೇಳೋದು ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಎವ್ರಿಬಡಿ, ಅರ್ಥ ಮಾಡ್ಕೊಂಡು ಸಿನಿಮಾಗಳ ನಂಬರ್ಸ್ ಜಾಸ್ತಿ ಮಾಡ್ಕೊಂಡು ಸಿನಿಮಾ ಕೆಲಸ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಸಿನಿಮಾ ಮಾಡ್ಕೊಂಡು, ಇದು ತುಂಬ ಇಂಪಾರ್ಟೆಂಟ್ ಸರ್. ನಿಮ್ಮನ್ನು ಬಾರ್ಡ್ರ್ ಬಿಟ್ಟು ನೋಡಲ್ಲ ಅನ್ನೋದು ನಿಮಗೆ, ಈಗೋಗಳಿಗೆ, ನಿಮ್ಮ ಒಂದು ಇದಕ್ಕೆ ಯಾರ್ಯಾರ್ದು ಏನೇನು ಕಲೆಕ್ಷನ್ ಆಗಿದೆ ಅನ್ನೋದು ಏನೋ ತರಿಸಿಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್ ಆಚೆ ಕಡೆ ಏನು ನೋಡ್ತಾರೆ ಅಂತ. ವೆರಿ ರೇರ್ ನಿಮಗೆ ಏನೋ ಒಂದು ಸಿನಿಮಾ ಕಂಟೆಂಟಿಂದ ಹೋಗಿ ಹಿಟ್ಟಾಗೋದು, ಅಲ್ಲಿ ನೋಡೋದು, ಅದನ್ನೇ ನೀವು ಎಸ್ಟಾಬ್ಲಿಷ್ ಆಗಿ ಪಾಪ್ಯುಲರ್ ಆದಮೇಲೆ ನೀವು ಆಕ್ಸೆಪ್ಟೆನ್ಸ್ ಬಂದಮೇಲೆ ರಿಸ್ಕ್ಗಳು ತಗೊಂಡ್ರೆ ಅದು ಕರೆಕ್ಟಾಗಿರುತ್ತೆ. ಬಟ್ ಸುಮ್ಮನೆ ಏನೋ ಒಂದು ಪ್ರಯತ್ನ ಅಂತ ಮಾಡೋದು, ಅದು ಏನಾಗುತ್ತೆ, ಪ್ರೊಡ್ಯೂಸರ್ಸು ರಿಸ್ಕ್ ಬಂದುಬಿಡ್ತಾರೆ. ಅದು ಯೋಚನೆ ಮಾಡಬೇಕಾಗತ್ತೆ. ಓಕೆ. ಸೊ ನಾನು ಎಲ್ಲ ಯಾರೋ ಇವಾಗ ಆ ಥರ ಡ್ರೀಮ್ ಮಾಡ್ತಾ ಇದ್ದಾರೆ ನಾನು ಮಾಡ್ದಂಗೆ ಅವ್ರಿಗೆ ಹೇಳ್ಬೇಕು ಅಷ್ಟೇ. ಓಕೆ. ನೋಡ್ಕೊಳ್ರಪ್ಪ, ಸಿಂಹ ಸ್ವಪ್ನ ಆಗಬಾರ್ದು. ಒಂದು ಸಿನಿಮಾ ಅನ್ನೋದು ಒಂದು ಲೆಕ್ಕಾಚಾರವಾಗಿರೋವರೆಗೂ ಚಂದ. ಓಕೆ. ನಮ್ಮ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು ಮತ್ತು ನಿರ್ದೇಶಕರಿಂದ ನಟರ ಕೈಗೆ ಯಾವಾಗ ಸಿನಿಮಾ ಹೋಯಿತು ಆವಾಗ ಇಂಡಸ್ಟ್ರಿ ಹಾಳಾಯಿತು ಅಂತಾರೆ ಅಲ್ವಾ? ನಿಮಗೂ ಅದೇ ವ್ಯೂವ? ಇದು ಅನ್ಫಿಲ್ಟರ್ಡ್ ಆಗಿ ಹೇಳ್ತೀನಿ ಕೇಳಿ. ಓಕೆ, ಅದೇ ಬೇಕಾಗಿರೋದು. ಈಗ ಎಲ್ಲರೂ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಏನಿರೋದು ಪ್ರೆಷರು? ಒಂದು ಸಿನಿಮಾ ಸೋತ್ಬಿಟ್ರೆ ನನಗೆ ಕೆಲಸ ಬರಲ್ಲ, ನನಗೆ ಅಪ್ರೋಚ್ ಆಗಲ್ಲ, ನನಗೆ ನೆಕ್ಸ್ಟು ತೊಂದರೆ ಆಗುತ್ತೆ. ಈ ಸೈಕಾಲಜಿಕಲ್ ಫಿಯರ್ ಅಂತಾರೆ ಸರ್ ಇದನ್ನು. ಇದು ಸೈಕಾಲಜಿಕಲ್ ಫಿಯರು ಏನು ಮಾಡುತ್ತೆ, ನಿಮ್ಮನ್ನು ಎಲ್ಲರ ಕೆಲಸ ನಾನೇ ನೋಡ್ಕೊತೀನಿ, ಎಲ್ಲರ ಕೆಲಸ ನಾನೇ ಮಾಡ್ತೀನಿ, ಎಲ್ಲ ಕಡೆ ನಾನೇ ಇರ್ತೀನಿ ಅನ್ನೋದು ಒಂದು ಕ್ರಮೇಣ. ಅದು ಈಗ ನಾನೇ ಎಕ್ಸಾಂಪಲ್, ನಾನು ಬಾಸ್ ಇದ್ದೀನಿ, ನಾನೇನು ಮಾಡ್ತೀನಿ, ಎಲ್ರಿಗೂ ಕೆಲಸ ಕೊಟ್ಟಿರ್ತೀನಿ. ಬಟ್ ಆದರೆ ನಾನೇನು ಮಾಡ್ತೀನಿ, ಇವ್ನು ಮಾಡ್ತಾನೆ, ಅವ್ನು ಕೆಲಸ ಕರೆಕ್ಟಾಗಿ ಮಾಡ್ತಾನೆ, ಇವ್ನು ಕೆಲಸ ಮಾಡ್ತಾನೆ, ಇವ್ನು ಕೆಲಸ ಮಾಡ್ತಾನಂತ ನಾನು ಎಲ್ಲರದ್ದು ಹೋಗಿ ನೋಡ್ತೀನಿ. ಯಾಕಂದ್ರೆ ನನ್ನದೇ ಕಂಪ್ನಿ, ನಾನು ಅದನ್ನು ನೋಡ್ತೀನಿ. ಕರೆಕ್ಟ್. ನಾನು ಇಲ್ಲಿ ಹೇಳ್ತಾರೆ ಜನರಲ್. ಇಲ್ಲೇನಾಗಿದೆ ಸರ್, ಒಬ್ಬ ನಿರ್ದೇಶಕ ಅವ್ನ ಫ್ರೀಡಮಲ್ಲಿ ಅವ್ನ ಕೆಲಸ ಮಾಡ್ಕೊಂಡು ಅವ್ನು ನಂಬಿ ಬಿಟ್ಬಿಟ್ರೆ ಅವ್ನು ನೀಟಾಗಿ ಮಾಡಿಬಿಟ್ಟು ಅವ್ನ ಕೆಲಸ ಮಾಡಿಬಿಟ್ಟು ನಿರ್ದೇಶಕರು ಅವ್ರವ್ರ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಕ್ಯಾಮ್ರಾಮನ್ ಅವ್ರ ಕೆಲಸ ಮಾಡ್ತಾರೆ. ಎಲ್ಲ ಇಟ್ ಈಸ್ ಅ ಟೀಮ್ ವರ್ಕ್. ಕ್ರಾಫ್ಟ್ ಬಂದು ನಿಮಗೆ ಸಿನಿಮಾ ಕ್ರಾಫ್ಟು ಟೀಮ್ ವರ್ಕ್. ಅದು ಎಲ್ಲರೂ ಅವ್ರವ್ರ ರೋಲಲ್ಲಿ ಇದ್ದಾರೆ. ಈಗ ಆ್ಯಕ್ಟ್ರ್ ಕತೆ ಕೇಳ್ತಾರೆ ಸರ್, ಕತೆ ಕೇಳಾದ್ಮೇಲೆ ಅವ್ರಿಗೆ ಇಷ್ಟ ಆಗುತ್ತೆ ಸರ್, ಇಷ್ಟ ಆದಮೇಲೆ ಮಾಡ್ತಾರೆ. ಅಷ್ಟಕ್ಕೆ ಅವರು ಹಿಂದಿನ ಕಾಲದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡಿದೆ ನಮ್ಮ ರಮೇಶ್ ಸರ್ದು. ಓಕೆ, ನಮ್ಮ ರಮೇಶ್ ಅರವಿಂದ್ ಅವ್ರದ್ದು. ಅವ್ರಿಗೆ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರು, ಅವ್ರದ್ದು 4-3 ಸಿನಿಮಾ ಓಡ್ತಾ ಇರುತ್ತೆ KG ರೋಡಲ್ಲಿ. ಇನ್ನೊಂದು ಸಿನಿಮಾ ಹಿಟ್ಟಾಗುತ್ತೆ, ಐ ಥಿಂಕ್ ಹೂ ಮಳೆನೋ ಯಾವುದೋ ಇರಬೇಕದು. 92 ಇಂದ 99ವರೆಗೂ ಅತಿ ಹೆಚ್ಚು ಬ್ಲಾಕ್ ಬಸ್ಟರ್ಸ್. ಅಲ್ಲ, ನಾನು ನಿಮ್ಗೆ ಹೇಳ್ತೀನಿ, ಅವ್ರಿಗೆ ಶೂಟಿಂಗ್ ಮಾಡ್ತಾ ಇರ್ತಾರಂತೆ.
ಅವ್ರಿಗೆ ಅಲ್ಲಿ ಫೋನ್ ಮಾಡಿಬಿಟ್ಟು ಯಾರೋ ಹಿಂಗೆ ಅವಾಗೆಲ್ಲ ನಿಮಗೆ ಲ್ಯಾಂಡ್ಲೈನ್ ಅಲ್ಲ ಸರ್, ಮೊಬೈಲ್ ಇರಲಿಲ್ಲ. ಕರೆಕ್ಟ್. ಸೊ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಟ್ಟಾಗಿದೆ ಅಂತಾರಂತೆ. ಈ ನೆವರ್ ಈವನ್ ಬಾದರ್ಸು ಅಂದರೆ ಅವ್ರು ಹೇಳಿದ್ದು ಹಿಟ್ಟು ಫ್ಲಾಪು ಒಬ್ಬ ನಟಂದು ಕೆರಿಯರಲ್ಲಿ ಬರುತ್ತೆ ಹೋಗುತ್ತೆ. ಅವ್ರು ನನ್ನ ಜಾಬ್ ಏನು, ಐ ಗಿವ್ ದ ಬೆಸ್ಟ್ ಟು ದ ಫಿಲಮ್. ನಿರ್ದೇಶಕರು ಏನು ಹೇಳಿದ್ರು ನಾನು ಮಾಡಿದ್ದೀನಿ. ನಿರ್ದೇಶಕರು ಮತ್ತು ಅವರು ಏನು ಕತೆಗೆ ಏನು ಬೇಕೋ ನಾನು ಬೆಸ್ಟ್ ಕೊಟ್ಟಿದ್ದೀನಿ. ವ್ಯಾಪಾರ ದುಡ್ಡು ಇನ್ನೊಂದು ಅದೆಲ್ಲ ಏನಿದೆಯೋ ಅದು ಸಂಬಂಧ ಅವ್ರಿಗಲ್ಲ. ಅದಕ್ಕೆ ಒಂದು ಶೀಲ್ಡ್ 100ನೇ ದಿನಕ್ಕೆ ಕರೀತಾರೆ, ಬಂದಾಗ ಹೋಗ್ಬೇಕು, ಅವರು ಈಸ್ಕೋಬೇಕು. ಅದು ಅಂದರೆ ದೇ ಆರ್ ಕನೆಕ್ಟೆಡ್ ಓನ್ಲಿ ಟು ದೇರ್ ಏನೋ ಪ್ರೊಫೆಷನ್ನು. ಕರೆಕ್ಟ್. ಇಲ್ಲಿ ಏನಾಗಿದೆ ಸರ್, ಆ್ಯಕ್ಟರ್ ಪ್ರೊಫೆಷನ್ ಅನ್ನೋದು ಬಿಟ್ಟು ಆ್ಯಕ್ಟ್ರ್ ವಿಂಗ್ಸ್ ಅವ್ರದ್ದು ಎಲಾಬ್ರೇಟ್ ಆಗಿದ್ದಾಗ ಪ್ರೆಷರ್ ಅವ್ರಿಗೆ ಬರುತ್ತೆ. ನೋಡಿ ನೀವು ಒಂದು ಬರ್ಡು ಫ್ರೀಯಾಗಿ ಹಾರದಾಗ ಎಷ್ಟು ಫ್ರೀಯಾಗಿ ಹಾರುತ್ತೋ ಅದೇ ನಿಮಗೆ ವೈಟ್ ಇಟ್ಕೊಂಡಾಗ ಹಾರಕ್ಕಾಗಲ್ಲ, ವಿಂಗ್ಸೇ ಓಪನ್ ಆಗಲ್ಲ. ಸೊ ಇದು ಆ್ಯಕ್ಟರ್ಸು ದೇ ಆರ್ ನವರ್ ಡೇಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪಾಸ್ಟ್, ಏನೋ ನಿಮಗೆ ಪ್ರೀವಿಯಸ್ ಡೇಸು ಆ್ಯಕ್ಟರ್ಸು, ದೇರ್ ಆರ್ ಫ್ಯೂ ಆ್ಯಕ್ಟರ್ಸ್ ನೌ ಆಲ್ಸೋ ದೇ ಆರ್ ಲೈಕ್ ದಟ್ ಓನ್ಲಿ. ದೇರ್ ಆರ್ ಓನ್ಲಿ ಫ್ಯೂ ಆ್ಯಕ್ಟರ್ಸ್ ಹೂ ಆರ್ ಫೀಲಿಂಗ್ ದಟ್ ಪ್ರೆಷರ್. ಅದಕ್ಕೆ ಅವ್ರು ಅನ್ಕೊಂಡಿದ್ದನ್ನ ಸರಿಯಾದ ರೀತಿಯಲ್ಲಿ ಡೆಲಿವರ್ ಸರ್ ಏನಾಗುತ್ತೆ ಸರ್, ಕನ್ಫ್ಯೂಷನ್ ಸರ್. ನಿಮ್ಗೆ ಏನಾಗುತ್ತೆ, ಯು ಆರ್ ಪ್ರೆಷರ್, ವೆನ್ ಯು ಆರ್ ಇನ್ ಪ್ರೆಷರ್ ಯು ಆಲ್ವೇಸ್ ಕಂಪೇರ್, ವೆನ್ ಯು ಆರ್ ಇನ್ ಕಂಪ್ಯಾರಿಸನ್ ಯು ಗೋ ರಾಂಗ್. ದಟ್ ಈಸ್ ದ ಡಿಫರೆನ್ಸ್ ಹಿಯರ್. ಓಕೆ. ಸೊ ನಾನು ಏನು ಹೇಳ್ತೀನಿ, ಡೈರೆಕ್ಟರ್ಸ್ ಮೀಡಿಯಮ್ ಸರ್ ಇದು ಫಿಲ್ಮು. ಎಕ್ಸಾಕ್ಟ್ಲಿ, ನಾನು ಅದಕ್ಕೆ ಹೇಳಿದೆ ಆಯಿತಾ. ಡೈರೆಕ್ಟರ್ಸ್ ಮೀಡಿಯಮ್ಮು, ಒಂದು ಸ್ಟೋರಿ ರೆಡಿ ಆಗುತ್ತೆ, ಒಂದು ಡೈರೆಕ್ಟರ್ ಜೊತೆ ಟ್ರಾವೆಲ್ ಆಗ್ತೀವಿ. ಆ ಟ್ರಾವೆಲ್ ಆಗಿರೋ ಡೈರೆಕ್ಟರ್ ಒಂದು ಹೀರೋ ಜೊತೆಗೆ ನಾವು ಟ್ರಾವೆಲ್ ಮಾಡ್ತೀವಿ, ಒಂದು ಸಿನಿಮಾ ಮಾಡ್ತೀವಿ. ಆಯಿತಾ. ನಾನು ಇನ್ಫ್ಯಾಕ್ಟ್ ಐ ಆಮ್ ಟೆಲಿಂಗ್, ಶಶಾಂಕ್ ಅವರು ಮತ್ತು ಸುದೀಪ್ ಅವ್ರು ಮಾಡಿದ್ರು, ಅವ್ರು ಸ್ಟಾರು ಅವತ್ತು. ಶಶಾಂಕ್ ಅವರು ಏನು ಹೇಳಿದ್ರು ಮಾಡಿದ್ರು ಅವರು, ಸುದೀಪ್ ಅವ್ರು, ಯಾಕಂದರೆ ಕತೆ ಓಕೆ ಮಾಡಿಬಿಟ್ಟಿದ್ರು. ನಮ್ಗೆ ಏನೇ ಥರದ್ದು ತೊಂದರೆ ಸುದೀಪ್ ಅವ್ರ ಜೊತೆ ನಮ್ಗೆ ಆಗಲಿಲ್ಲ ರಿಲೇಟೆಡ್ ಟು ಬಚ್ಚನ್. ಹಿ ನೆವರ್ ಇಂಟರ್ಫಿಯರ್ಡ್ ಫಾರ್ ಎನಿಥಿಂಗ್. ಹೌದಾ? ಹೌದು, ಇಟ್ ವಾಸ್ ಟೋಟಲ್ ಶಶಾಂಕ್ಸ್ ಫಿಲಮ್. ಇನ್ಫ್ಯಾಕ್ಟ್ ಅವ್ರು ಏನಾದ್ರು ಇನ್ಪುಟ್ಸ್ ಕೊಟ್ಟರು ಏನೇ ಚೆನ್ನಾಗಿದ್ರು ಅಲ್ಲೇ ಡಿಸ್ಕಸ್ ಮಾಡ್ಕೊಳ್ಳೋರು ಅವರು. ಯಾವುದೇ ಥರದ್ದು ದೇರ್ ಇಸ್ ಒನ್ ಸ್ಮಾಲ್. ನನ್ನ 9 ಸಿನಿಮಾದಲ್ಲಿ ನಾನು ಬ್ರಹ್ಮಚಾರಿವರೆಗೂ ಒಂದು ಸಿನಿಮಾ, ಒಂದು ಹೀರೋ, ಒಂದು ಆ್ಯಕ್ಟರ್, ಒಂದು ಡೈರೆಕ್ಟ್ರು, ಒಂದು ಟೆಕ್ನಿಷಿಯನ್, ಇಷ್ಟು ಜನರ ಜೊತೆ ನಮ್ಮ ಪ್ರೊಡಕ್ಷನ್ನಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಅವ್ರವ್ರಲ್ಲೂ ಇನ್ಯಾವುದ್ರಲ್ಲೂ ಆಗಿಲ್ಲದೆ ಇರೋದು, ಎಲ್ಲದರಲ್ಲೂ ಇದರಲ್ಲಿ ಎಲ್ಲ ಥರದ್ರಲ್ಲೂ ಆಗಿದೆ. ಎಲ್ಲ ಥರದ್ರಲ್ಲೂ, ಇನ್ನೊಂದು ಥರದಲ್ಲೂ, ಮತ್ತೊಂದು ಥರದಲ್ಲೂ ಎಲ್ಲ ಆಗೇನೋ. 8 ಸಿನಿಮಾದಲ್ಲಿ ಏನೇನು ಆಗಿಲ್ವೋ ಅದೆಲ್ಲವೂ ಅಂದರೆ ಊಹೆಗೂ ಮೀರಿ ಅದನ್ನೆಲ್ಲ ನಾವು ಹೇಳ್ಬಿಟ್ರೆ ಆನ್ ಕ್ಯಾಮರಾ ಕಷ್ಟ ಆಗುತ್ತೆ.